ಓಂ ಶಕ್ತಿ ಸ್ವಾಹ. ನಾನು ಹೇಳ್ತಾ ಇರೋದು ದೇವ್ರ ಬಗ್ಗೆ. ನೀನು ಎಷ್ಟು ವರ್ಷ ದೇವ್ರ ಮಾಡ್ತಾ ಇದ್ದೀಯ? ಒಂದು 20 ವರ್ಷದಿಂದ. 20 ವರ್ಷದಿಂದ ನೀನು ದೇವ್ರು ಮಾಡಿ ಸಂಪಾದನೆ ಎಷ್ಟೇ ಆಯಿತು? ಸಂಪಾದನೆ ಏನಿಲ್ಲ, ಆ ಟೈಮ್ಗೆ ಅವಾಗ ಅಷ್ಟೇ. ಆ ಟೈಮ್ಗೆ ಆವಾಗ ದೇವರು ಬಂದು ನೀನು ಕೇಳಿತ್ತ, ನನ್ನ ದೇವಸ್ಥಾನ ಕಟ್ಟು, ನಾನು ಎತ್ಕೊಂಡು ಹೋಗು, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ? ಏನು ಹೇಳಿಲ್ಲ. ನಮ್ಮ ಇದಕ್ಕೆ ಏನೋ ದೇವರು ಮಾಡಬೇಕು ಅಂತ ನಾವು ಮಾಡಿಸ್ಕೊಂಡು ಎತ್ಕೊಂಡ್ಬಂದು ಇಟ್ಕೊಂಡಿದ್ದೆ ಅಷ್ಟೇ. ದೇವ್ರೇನು ಬಂದು ಹೇಳಿಲ್ಲ. ದೇವರೇನು ಬಂದು ಹೇಳಿಲ್ಲ, ತಗೊಂಬಂದು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಅದು ವಿಧಾನ ಗೊತ್ತಾ? ವಿಧಾನ ಗೊತ್ತಿರಲಿಲ್ಲ. ಅದು ಪದ್ಧತಿ ಗೊತ್ತಾ? ಗೊತ್ತಿರಲಿಲ್ಲ. ಗೊತ್ತಿಲ್ಲದ್ರೆ ಮತ್ತೆ ಹೆಂಗೆ ತಗೊಂಬಂದು? ಏನೋ ಹಿರಿಯರು ಹೆಂಗೆ ಮಾಡ್ಕೊಂಡು ಹೋಗ್ತಾರೋ ಹಂಗೆ ನಾವು ಮಾಡ್ಕೊಂಡು ಹೋದ್ವಿ. ಹಿರಿಯರು ಕುಡಿತಾ ಇದ್ರು, ಅವರು ಬಳಸ್ತಾನಲ್ಲ. ಹಿರಿಯರ ತಾತ ಮುತ್ತಾತ ಅವ್ರ ಕಾಲಿಂದ ಮಾಡ್ಕೊಂಡು ಬರ್ತಾನೆ ಇದ್ದೆ. ನಾವು ಜನಕ್ಕೆ ಒಳ್ಳೇದು ಮಾಡಿಲ್ಲ, ನಾವು ಜನಕ್ಕೆ ಕೆಟ್ಟದ್ದು ಮಾಡಿಲ್ಲ. ತಿನ್ನೋದು ತಿಪ್ಪೆ ಮೇಲೆ ಹೋಗೋದು, ಇದೇ ಥರ ಇದೆ. ನೀವು ಅದೇ ಥರ ಹೋಗ್ಬೇಕಾ? ಬೇಡ. ದೇವರು ಅನ್ನೋದು ಒಂದು ಶಕ್ತಿ, ಅದಕ್ಕೆ ರೂಪ ಇಲ್ಲ. ಯಾವುದು? ದೇವ್ರಿಗೆ ರೂಪ ಅನ್ನೋದಿಲ್ಲ. ರೂಪ ಕೊಟ್ಟಿರೋದು ನಾವು ದೇವ್ರಿಗೆ. ನಾವು ದೇವ್ರಿಗೆ ರೂಪ ಕೊಟ್ಟು ಪ್ರಪಂಚ ಎಲ್ಲ ದೇವರು ಒಬ್ಬರೇ ಅಂತ ತೋರಿಸ್ತು. ದೇವರು ನಮಗೂ ರೂಪ ಕೊಟ್ಟು ನಮ್ಗೆ ಜಾತಿ ಕುಲು ಅಂತ ಇಟ್ಬಿಟ್ರು. ದೇವ್ರ ರೂಪ ನಾವು ಕೊಟ್ಟು ಏನು ಮಾಡೋದು? ನಾವು ಜಾತಿ ಕುಲ ಅಂತ ಹೆಸರಿಟ್ಕೊಂಡು ದೇವ್ರ ರೂಪ ಕೊಟ್ಟು ನಾವು ಜಾತಿ ಭೇದ ಏನಿಲ್ಲ, ಒಂದೇ ಸಮ ಅಂತ ನಾವು ಹೇಳಿದ್ವು. ದೇವರು ನಮಗೂ ರೂಪ ಕೊಟ್ಟು ಜಾತಿ ಕುಲನು ಇಟ್ಬಿಡ್ತು. ಅದು ದೇವ್ರಿಕ್ಕಿಲ್ಲ, ಇಕ್ಕಿರೋದು ನಾವು. ಜಾತಿ ಎಲ್ಲ ಒಂದೇ. ಒಂದು ಶಕ್ತಿ ಆಧರಣೆ ಮಾಡೋವನು ಮೊದಲು ನಿಯಮ ತಿಳ್ಕೋಬೇಕು. ತಾಯಿ ನೇಮೆ. ರೂಪ ಇಲ್ಲ, ರೂಪ ಇಲ್ಲದ ಶಕ್ತಿ ಹತ್ರ ನಾವು ಹೆಂಗೂ ಹತ್ರ ಆಗಬೇಕು ಅನ್ನೋದು ಮೊದಲು ಅದು ತಿಳ್ಕೋಬೇಕು. ಅದು ಯಾವ ಥರ ತಿಳ್ಕೋಬೇಕಂದ್ರೆ, ಒಂದು ದೇವರು ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ನಮ್ಗೆ ವಶ ಆಗುತ್ತೆ, ಅಷ್ಟು ಜ್ಞಾನ, ಅಷ್ಟು ವಾಕು, ಅಷ್ಟು ಇದು ಕೊಡುತ್ತೆ. ಮೊದಲು ಮಂತ್ರ ಅಂದ್ರೆ ಗೊತ್ತಾ? ಹೋಗಲಿ ಏನು ಅಂತ? ಜ್ಞಾನ ಅಂದ್ರೆ ಗೊತ್ತಾ? ಫೋಕಸ್ ಅಂದ್ರೆ ಗೊತ್ತಾ? ಏಕಾಗ್ರತೆ, ದಿವ್ಯ ದೃಷ್ಟಿ. ಏಕಾಗ್ರತೆ, ದಿವ್ಯ ದೃಷ್ಟಿ. ಅದು ಹೆಂಗೆ ಬರುತ್ತೆ? ಒಂದೇ ಮನಸ್ಸಲ್ಲಿ ಇರಬೇಕು. ಒಂದೇ ಮನಸ್ಸಲ್ಲಿ ಯಾವ ಥರ? ಎಲ್ಲ ಮರೆಸ್ಬಿಟ್ಟು ಒಂದೇ ಮನಸ್ಸಲ್ಲಿ ಯಾವ್ದಾನ ಒಂದು ಶಕ್ತಿ, ನಿನ್ನ ಆತ್ಮನ ನಿನ್ನ ದೇಹದಲ್ಲಿ ಇಟ್ಟುಕೊಂಡು ನಿನ್ನೊಬ್ಬರ ಹತ್ರ ಮಾತಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡಬೇಕು. ಈಗ ನಾನು ಈ ಜಪ ಅನ್ನೋದು ಎಷ್ಟು ಜನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡ್ತಾರೋ ಅವ್ರಿಗೆಲ್ಲ ಒಂದು ಆಲ್ಟ್ರೇಷನು ಇರುತ್ತೆ. ಪ್ರತಿಯೊಬ್ಬರು, ನೀನು ನಾನೇ ಅಲ್ಲ, ಯಾರ್ಯಾರು ಪ್ರಕೃತಿ ವಿದ್ಯದಲ್ಲಿ ಜಪ ಮಾಡ್ತಾರೋ ಅವ್ರಿಗೆಲ್ಲ ಒಂದು ಆಲ್ಟ್ರೇಷನ್ ಇರುತ್ತೆ. ನಮ್ಗೆ ಅನ್ನೋದೆಲ್ಲ ನಿನಗೂ ಅಲ್ಲ, ನನಗೂ ಅಲ್ಲ. ಯಾರ್ಯಾರು ಮಾಡಿರ್ತಾರೋ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿನಿತ್ಯ ಮಾಡಿದವ್ರಿಗೆ ಆಯುಸ್ಸು, ಆರೋಗ್ಯ ಚೆನ್ನಾಗಿರುತ್ತೆ, ಬ್ರೈನ್ ಫ್ರೆಶ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು 3 ಗಂಟೆಗೆ ನಾವು ತೊಳೆದಾಗಿ ಬರ್ತೀವಿ. ಅದನ್ನು ಬ್ರೈನಲ್ಲಿ ಇಟ್ಕೊಳಲ್ಲ. ಬ್ರೈನ್ ಫ್ರೆಶ್ ಆಗುತ್ತೆ, ನಮ್ಗೊಂದು ಶಕ್ತಿ ಜೊತೆಯಲ್ಲಿರುತ್ತೆ.